ದೂರದಲ್ಲಿ ದೂರದಲ್ಲಿ ಗ್ರಾಮದ ಮಧ್ಯದಲ್ಲಿ ಅಂದ್ರೆ ಬೆಳಗಾಗ್ತದೆ. ಮಾತಾಡಿಸಿ. ಏನಂತ ಮಾತಾಡ್ಬೇಕು? ಯಾರು ನಿನ್ನ ಪರಿಚಯ ಆಗ್ಲಿಲ್ವಾ? ಯಾರು? ನಂದು ಪರಿಚಯ ಇಲ್ವಾ? 5 ವರ್ಷದಿಂದ ಬರ್ತಾ ಇದ್ದೇನೆ, ಇನ್ನೂರೇ ಪರಿಚಯ ಆಗ್ಲಿಲ್ವಾ? ಸಿಂಧು ಗ್ರಾಮ ಕೇಳಿದ್ರ? ಸಿಂಧು ಗ್ರಾಮ? ನಿಂಜೂರು ಗ್ರಾಮ ಅಲ್ಲ, ಸಿಂಧು ಗ್ರಾಮ. ನಿಂಜೂರು ಗ್ರಾಮ ಅಲ್ವಾ? ಸಿಂಧು ಗ್ರಾಮ. ಸಿಂಧು ಗ್ರಾಮದಲ್ಲಿ ಚಂದಗೋಪ ಅಂತ ಕೇಳಿದ್ರ? ಚಂದಗೋಪ, ಚಂಡಿಗೋಪ ಅಲ್ಲ, ನುಂಗಿಲಗೋಪ, ಚಂದಗೋಪ. ಚಂದಗೋಪ ಅಂದ್ರೆ ನಾನೇ. ಹೌದಾ? ಅಂದ್ರೆ ಸ್ವಾಮಿ, ನಾವೆಲ್ಲ ಗೋಕುಲದಲ್ಲಿ ಇದ್ದವರು. ಈಗ ಅಲ್ಲಿ ಬಿಟ್ಟು ಎಲ್ಲ ಇಲ್ಲಿಗೆ ಬಂದ ಸಿಂಧು ಗ್ರಾಮದಲ್ಲಿ ಇದ್ದೇವೆ ನಾವು. ಓಡಿಸಿದಲ್ಲ, ನಾವೇ ಬಂದ. ಯಾಕಂದ್ರೆ ಮೊದ್ಲೆಲ್ಲ ನಾವು ಆ ಗೋಕುಲದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ವಿ. ಆದ್ರೆ ಈಗ ಎಂತ ಆಗಿದೆ ಅಂದ್ರೆ ಇಲ್ಲಿ ಎಲ್ಲ ಯಾವ್ದು ಸರಿಕಟ್ಟಿಲ್ಲ ಸ್ವಾಮಿ. ಎಲ್ಲ ಅವ ಅವ ಇದು ಅವ ಹುಟ್ಟಿದಲ್ಲ ಅವ ಹೆಸರೆಂತವ? ಅವನ ಹೆಸರು ಹೇಳಿ ಖರಿ ಅವನ ಹೆಸರೆಂತ? ಕೃಷ್ಣ. ಅದು ನೀವ್ ಹೇಳ್ಬೇಕು, ನಂಗೆ ಹೇಳ್ಲಿಕ್ಕಿಲ್ಲ. ಏನ್ ದೇವರು ಅವನು? ನನ್ಗೆ ಹೆಸರು ಹೇಳಲಿಕ್ಕೆ ನಂಗೆ ಬಾಯಿ ಹೊಲ್ಸಾದಿತ್ತು ಅವನ ಹೆಸರು ಹೇಳಲಿಕ್ಕೆ. ಮರ್ಯಾದೆ ಇಟ್ಟವ್ರು ಅಲ್ಲಿ ನಿಲ್ಲಿಕ್ಕಿಲ್ಲ. ಏನ್ ಹೇಳುದು? ಯಾರು ದೇವ್ರು ಅಂತ ಹೇಳುದು? ಮರ್ಯಾದೆ ಇದ್ದವ್ರು ಅಲ್ಲಿ ನಿಲ್ಲಿಕ್ಕಿಲ್ಲ. ನಾನ್ ಸೀದಾ ಬಂದದ್ದು ಇಲ್ಲಿಗೆ. ಏನ್ ದೇವ್ರು? ನೀ ಎಂತ ದೇವ್ರ ಅಂತ ಹೇಳಿದ್ದೆ? ಎಂತ ಪವಾಡ ಅಂತ? ಜನನಿಗೆ ಲೋಕವನ್ನು ತೋರಿಸಿದ್ದಾನೆ ಬಾಯಲ್ಲಿ. ಸತ್ಯ ಹೇಳ್ತೇನೆ, ಇತಿಹಾಸ ಲಗಡಿ ತೆಗ್ದದ್ದೆ ನೀವು ಭಾಗವತ. ಯಾರು ಹೇಳಿದ್? ನೀವು ನೋಡಿದ್ರ? ಏನೋ 3 ಜಗವನ್ನು ತೋರಿಸಿದ್ದು ಬಾಯಿಯಲ್ಲಿ. ನಾನ್ ನಿಮ್ಮ ಹತ್ರ ಕೇಳಿದ್ದೆ, ಕೃಷ್ಣ ಬಾಯಿಯೊಳಗೆ 3 ಜಗವನ್ನು ತೋರಿಸುದಾದ್ರೆ ಅಲ್ಲಿ ತಾಯಿ ಎಲ್ಲಿದ್ಲು, ಯುವ ಎಲ್ಲಿದ್ದ, ಹೇಳೋರು ನೀವು ಎಲ್ಲಿದ್ರಿ? ಸುಮ್ನೆ ಕಟ್ಟು ಕತೆ ಸ್ವಾಮಿ, ಕಟ್ಟು ಕತೆ. ವಿಷಯ ಇಷ್ಟೇ, ನಿಮ್ಗೆ ಗೊತ್ತಿಲ್ಲ. ಆವಾಗ ಸಣ್ಣದಿರುವಾಗ ಆ ಕೃಷ್ಣನಿಗೆ ಮಣ್ಣು ತಿನ್ನುವ ಅಭ್ಯಾಸ ಇತ್ತು. ಆ ಮಣ್ಣು ತಿನ್ನುವ ಅಭ್ಯಾಸ ಈಗ ಮಕ್ಕಳೆಲ್ಲ ಮಣ್ಣು ತಿಂತಾರೆ. ಹೌದು. ಬರುವಾಗ ಆ ತಾಯಿ ಬರುವಾಗ ಮಣ್ಣು ಬಾಯಲ್ಲಿ ಮಣ್ಣು ಒದ್ದೆಯಾಗಿ ಮಣ್ಣು ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವನಿಗೆ ಹಾಗೆ ತಾಯಿ ಬಂದು ಕೇಳಿದ್ರು, ಕೃಷ್ಣ ಎಂತ ಮಾಡ್ತಾ ಇದ್ದೆ ಕೇಳಿದ್ರು. ಇವನಿಗೆ ಹೇಳಲಿಕ್ಕೆ ಆಗ್ತದ? ಎಲೆ ಅಡಿಕೆ ತಿಂದಾಗ ಹೇಗಿದೆ. ಯುವ ತಾಯಿ ಹತ್ರ ಅಂತ ಹೇಳಿದ್ದ, ನನ್ನ ಇದರಲ್ಲಿ ಬ್ರಹ್ಮಾಂಡ ಅಂದ. ಇದ್ದದ್ದು ಮಣ್ಣುಂಡೆ, ಹೇಳುವಾಗ ಅದು ಬ್ರಹ್ಮಾಂಡ ಆಯ್ತು. ಇಷ್ಟು ಹೇಳುವಾಗ ಯಾರ ಒಬ್ರು ಛಾಯಾಗ್ರಾಹಕರು ಇದ್ರು, ಚಿರ್ಕು ಅಂದ್ರು. ಚಿತ್ರೀಕರಣ ಆಯ್ತು, ನೇರ ಪ್ರಸಾರ ಆಯ್ತು, ಮರುದಿವಸ ಮರು ಪ್ರಸಾರ ಆಯ್ತು. ಎಲ್ಲ ನಿಮ್ಮಂತವರ ಬಾಗಿ ಬಿತ್ತು, 300 ಗುಂಪು ಎಲ್ಲ ಹೋಯ್ತು, ಆಯ್ತು. ಮರುದಿವಸ ಇದೇ ಪ್ರಚಾರ. ಅದೇ ಹೇಳುದು, ಪ್ರಚಾರ ಬೇರೆ, ಪ್ರಕರಣವೇ ಬೇರೆ. ಪ್ರಚಾರ ಸುಮ್ನೆ ನೀವು ನಿಮ್ಮಂತವರೇ ಹಾಳು ಮಾಡಿದ್ದು, ಬೇರೆ ಎಂತ ದೇವರಲ್ಲ. ಗೋವರ್ಧನಗಿರಿಯನ್ನು ಎತ್ತಿದ್ದಾನೆ ಕಿರುಬೆರಳಲ್ಲಿ. ಎಂತ ಭಾಗವತರೆ ಎಂದು ಹೇಳ್ತಾ ಹೋಗದೆ ನೀವ್ ಇದ್ರ? ಎಂತ ಗೋವರ್ಧನಗಿರಿ ಅಂದ್ರೆ ನವಿಲ್ಗರಿ ಎತ್ತಿದ್ದ, ಅದು ಕಿರುಬೆರಳಲ್ಲಿ ಗೋವರ್ಧನಗಿರಿ ಎತ್ತಲಿಕ್ಕೆ ಆಗ್ತದ? ಒಂದು ಊಟ ಮಾಡುವ ಗಂಜಿ ಬಟ್ಟೆ ಎತ್ತಲಿಕ್ಕೆ ಆಗುದಿಲ್ಲ ಕಿರುಬೆರಳಲ್ಲಿ, ಎಲ್ಲಿಗೆ ಎತ್ತದು ಹೇಳಿ? ಕಟ್ಟು ಕತೆ ಸ್ವಾಮಿ. ಅವ ಮಕ್ಕಳೊಟ್ಟಿಗೆ ಇರುವಾಗ ಈಗ ಗೋವರ್ಧನಗಿರಿಯಲ್ಲಿ ಒಮ್ಮೆ ಮಳೆ ಬಂತು. ಮಳೆ ಬರುವಾಗ ಇವಾಗ ಕೃಷ್ಣ ಏನು ಮಾಡಿದ ಅಂದ್ರೆ, ಅಲ್ಲಿ ಬೆಟ್ಟದಲ್ಲಿ ಒಂದು ಬಂಡೆಯಲ್ಲಿ ಒಂದು ರಂಧ್ರ ಇತ್ತು. ಈ ಇಲಿಯೆಲ್ಲ ಹೋಗಿ ಸ್ವಲ್ಪ ರಂಧ್ರ ಇತ್ತು. ಇವ ನಿಂತಲ್ಲಿ ಇವನ ತಲೆಗೆ ನೀರು ಪಟ 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 ಅಂತ ಬೀಳ್ತಾ ಇತ್ತು. ಇವ ಆಚೆ ಹೋದ್ರೆ ಮಕ್ಕಳಿದ್ದಾರೆ, ಈಚೆ ಹೋದ್ರೆ ಮಕ್ಕಳಿದ್ದಾರೆ. ಇವ ಭಯಂಕರ ತಲೆ ಖರ್ಚು ಮಾಡಿದ. ನೀರು ಬಿದ್ರೆ ಶೀತ ಆಗ್ತದೆ, ಶೀತ ಆದ್ರೆ ಜ್ವರ ಬರ್ತದೆ, ನಾಳೆ ರಜೆ ಆಗ್ತದೆ ಲೆಕ್ಕ ಹಾಕಿದ. ಅಲ್ಲಿಗೆ ಆ ರಂಧ್ರಕ್ಕೆ ಈ ಬೆರಳನ್ನಿಟ್ಟ, ಅದು ಹೋಗ್ಲಿಲ್ಲ. ಈ ಬೆರಳನ್ನಿಟ್ಟ, ಅದು ಹೋಗ್ಲಿಲ್ಲ. ಈ ಬೆರಳಿಟ್ಟ, ಅದು ಹೋಗಿ ಕೊನೆಗೆ ಈ ಬೆರಳಿಟ್ಟ, ಅಲ್ಲಿ ರಂಧ್ರ ಮುಚ್ಚಿ ಹೋಯ್ತು. ಮಕ್ಕಳಿಗೆ ಹೇಳಿದ, ನೀವು ತಲೆ ಬಿಸಿ ಮಾಡಬೇಡಿ, ರಂಧ್ರ ಮುಚ್ಚಿದೆ, ನೀರು ನಿಂತಿದೆ, ನೀವು ತಲೆ ಬಿಸಿ ಮಾಡಬೇಡಿ ಹೇಳಿದ. ಇಷ್ಟೇ ಮಾಡಿದ್ದನ್ನು ಯಾರ ಛಾಯಾಗ್ರಾಹಕರು ನೋಡಿದ್ರು, ಅದನ್ನು ಚಿರ್ಕು ಅಂದ್ರು. ಇದು ಚಿತ್ರೀಕರಣ ಆಯ್ತು, ಮರುಪ್ರಸಾರ, ನೇರ ಪ್ರಸಾರ, ನಿಮ್ಮಂತಾರ ಎಲ್ಲ ಗುಂಪಿಗೆ ಬಂದು ಎಲ್ಲ ಅಪಪ್ರಚಾರವೇ ಆದದ್ದು. ಬೇರೆ ಅಂತ ಅದೇ ಅಂತ ಮತ್ತೆ ಭೂತನ ಸಂಹಾರ ಮಾಡಿದ ಅಷ್ಟು ದೊಡ್ಡ ರಾಕ್ಷಸನ ಗುಂದಿದ್ದಾನೆ. ಈಗಲೂ ಅವಳು ಇಲ್ಲಿದ್ದಾಳೆ ಗೊತ್ತುಂಟ. ಮತ್ತೆ ನಿಮ್ಮ ಹತ್ರ ಹೇಳಿದ್ದು ಸ್ವಲ್ಪ ಹಗುರ ಆಗ್ತದೆ ಹೇಳ್ತೇನೆ. ಏನಿಲ್ಲ, ನಮ್ದು ಭೂತನಿಗೂ ಸ್ವಲ್ಪ
ಪ್ರೀತಿ ಪ್ರೇಮ ಇತ್ತು ಭಾಗವತರೆ. ಅಂದ್ರೆ ಪೂತನೆ, ಯಾಕಂದ್ರೆ ನನ್ನಷ್ಟು ಉದ್ದದ ಗಂಡು ಆ ಊರಲ್ಲಿ ಯಾರಿಲ್ಲ, ಅವಳಷ್ಟು ದಪ್ಪ ತೋರದವಳು ಆ ಊರಲ್ಲಿ ಯಾರಿಲ್ಲ. ಎಲ್ಲ ಭಾಗವತರೆ ಅದೇನ್ ತೊಂದ್ರೆ ಇಲ್ಲ. ಇವತ್ತು ಒಂದ್ ದಿವ್ಸಕ್ಕೆ ಮಾತ್ರ ಅಲ್ಲ ಭಾಗವತ. ಏನಾಯ್ತಂದ್ರೆ ಎಲ್ಲಿವರೆಗೆ ನಾವು ಪ್ರೀತಿ ಇತ್ತಂದ್ರೆ ನಾವು ಪತ್ರ ಬರೆಯುದು ಒಬ್ರಿಗೆ. ಅಂದ್ರೆ ನಾನೊಂದು ಪತ್ರ ಅವಳಿಗೆ ಬರೆಯುವುದು, ಅವಳೊಂದು ಪತ್ರ ನನ್ಗೆ ಬರೆಯುವುದು. ಓದುದು ಮಾತ್ರ ಇಬ್ರು ಒಟ್ಟಿಗೆ ಕುತ್ಕೊಂಡು ಹೋಗುದು. ಯಾಕಂದ್ರೆ ನಾನು ಬರ್ದದ್ದು ನಾನೇ ಓದುದು, ಅವಳು ಬರ್ದದ್ದು ಅವಳೇ ಓದುದು. ನಾನ್ ಬರ್ತದ ಅವಳಿಗೆ ಅರ್ಥ ಆಗುದಿಲ್ಲ, ಅವಳು ಬರ್ತದ ನಮ್ಗೆ ಅರ್ಥ ಆಗುದಿಲ್ಲ. ನಮ್ದು ಬರವಣಿಗೆ ಅಷ್ಟು ಚಂದ ಇತ್ತು ಭಾಗವತರೆ. ಹಾಗೆ ನಾವು ಮದುವೆ ಆಗ್ತೇವೆ ಅಂತ ಇವನ ಕೃಷ್ಣನಿಗೆ ಗೊತ್ತಾಯ್ತು. ಇವ ಏನ್ ಮಾಡ್ದ, ಇವ ಹೇಳ್ತಾ ಇದ್ದ ನಾನು ಸತ್ರೂ ಬಿಡುದಿಲ್ಲ ಅಂತ. ಇವ ಎಂತ ಮಾಡ್ದ, ಇವ ಭೂತಾನೆ ಹೆಣದ ಮೇಲೆ ನಿಂತು ಕುಣಿಲಿಕ್ಕೆ ಶುರು ಮಾಡಿದ. ಆವಾಗ ನಮ್ಮ ಛಾಯಾಗ್ರಾಹಕ ಬಂದ್ರು, ಚಿರ್ಕು ಅಂದ್ರು. ನೇರ ಪ್ರಸಾರ ಆಯ್ತು, ಮಾರು ಪ್ರಸಾರ ಎಲ್ಲ ಚಿತ್ರೀಕರಣ ಆಯ್ತು, ಎಲ್ಲ ಗುಂಪಿಗೆ ಹೋಯ್ತು, ಆಯ್ತು ಪ್ರಚಾರ ಆಯ್ತು. ಅದಕ್ಕೆ ಹೇಳುದು ಪ್ರಚಾರವೇ ಬೇರೆ, ಪ್ರಕರಣವೇ ಬೇರೆ. ನೀವು ಬೇಕಾದ್ರೆ ನಂಬಿ, ನಾನು ಅವನನ್ನು ದೇವರಂತ ನಂಬುದಿಲ್ಲ. ನಾನು ದೇವರಂತ ನಂಬುದು ಭಾಗವತರೆ ಖಾಲಿ ತಾಯಿಯನ್ನು ಮಾತ್ರ. ನಂಗೆ ತಾಯಿ ಇದ್ದಾಳೆ, ನಂಗೊಂದು ಯಜಮಾನ, ನಾನು ಯಜಮಾನನ. ಆದ್ರೆ ಒಂದು ಸಮಸ್ಯೆ ಉಂಟು ಭಾಗವತರೆ. ಈಗ ನಾನು ಕಾರ್ಯಕ್ರಮ ಮಾಡುವ ಅಂದಾಜಲ್ಲಿದ್ದೆ, ನೀ ಬರ್ಬೇಕು. ಏನಂದ್ರೆ ಮನೆಯ ಬೀಗದ ಕೈ ಹಸ್ತಾಂತರ ಕಾರ್ಯಕ್ರಮ ಉಂಟು. ನೀವು ಎಲ್ಲ ಮನೆಯೆಲ್ಲ ಕಟ್ಟಿ ಕೊಡ್ತಿರಲ್ಲ, ಇಲ್ಲಿ ಏನು ಕಟ್ಟಿ ಕೊಡ್ಲಿಕ್ಕಿಲ್ಲ. ನಿಮ್ಗೆ ಖಾಲಿ ಕಾರ್ಯಕ್ರಮ ಬರೆದು ಒಂದು ಗಳಿಗೆಯಲ್ಲಿ ಕಳಿಸ್ತೇನೆ. ಈಗ ಒಂದು ಬೀಗದ ಕೈಯನ್ನು ಬರೆದು ಅಷ್ಟೇ. ನಮ್ಮ ತಾಯಿ ಬೀಗದ ಕೈ ಮಾತ್ರ ತಾಯಿಯ ಸೊಂಟದಲ್ಲಿ ಉಂಟು. ಅದನ್ನು ಅದು ನನ್ಗೆ ಬಿಡುದಿಲ್ಲ, ನಿಮ್ಗೆ ಎಲ್ಲಾದ್ರೂ ಬಿಟ್ರಿ ಅಂತ. ನೀವು ಅದನ್ನು ತೆಗೆದು ನನ್ಗೆ ಕೊಡ್ಬೇಕು ಅಷ್ಟೇ. ಯಾಕಂದ್ರೆ ನನ್ಗೆ ಯಾಗೂ ಕೊಡೋದಿಲ್ಲ, ನಿಮ್ಗಾದ್ರೂ ಕೊಡ್ಲಿ ಅಂತ. ಹಾಗೆ ನನ್ಗೆ ಒಂದು ಮಡದಿದ್ದಾಳೆ ಚಂದ್ರಾವಳಿ ಅಂತ. ಹೌದಾ? ಹೀಗೆ ನಾನು ಜಗಲೆಯಲ್ಲಿ ಕುತ್ಕೊಂಡಿದ್ದೇನೆ, ನೋಡುವ ಏನಾಗ್ತದಂತ. ಅದವರೇ ಅವರದು ಈಗ ಎಲ್ಲ ಉತ್ಸವ ಎಲ್ಲ ನಡೀತಾ ಉಂಟು. ಹೊರ ಕಾಣಿಕೆ ವಾಹನದ ಎದುರು ಕೆಲವು ಈಗ ನಲ್ದುಕೊಂಡು ಹೋಗ್ತಾರಲ್ಲ, ಅಲ್ಲ ಅವರಲ್ಲ, ಈಗ ನಲ್ಕೊಂಡು ಹೋಗ್ತಾರಲ್ಲ, ನಲಿದ್ಕೊಂಡು ಹೋಗಿ ಈಗ ಬಾಯಾರಿಕೆ ಆಗಿದೆ. ಹಾಗೆ ಎಲ್ಲ ಇಲ್ಲಿ ಸ್ವಲ್ಪ ಬಾಯಾರಿಕೆ ಕೊಡ್ಲಿಕ್ಕೆ ಬಂದು ಬಾಬಾತ್ರ ಇದವಳು, ಇವಳು ಮೇಳದಲ್ಲಿ ಸರ ಮಾರುವವಳು, ಮಾಲೆ ಮಾರುವವಳು, ಮೊನ್ನೋಲಿಸ ಮನೋವಲಿಸ ಎಲ್ಲ ಮಾಲೆ ಎಲ್ಲ ಮಾಡ್ತಾರೆ ನೋಡಿ. ತಗೊಳ್ಳಿ 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 ಅವಳ ಅಂತ. ಅವಳು ಮಾನ ಬಿಟ್ಟವಳು, ಮಾನ ಬಿಟ್ಟವಳು. ಅವಳಾದ್ರೂ ಮಾತಾಡೋದು ಮಾನ ಬಿಟ್ಟವಳು, ನಾಚಿಗೆ ಎಲ್ಲ ಬಿಟ್ಟವಳು, ಮಾತಾಡೋಗಿಲ್ಲ. ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಆಗಬೇಕಲ್ಲ. ನನ್ನ ಹೆಂಡತಿ ಅಕ್ಕ, ನನ್ನ ಹೆಂಡತಿ ಅಕ್ಕ, ಅವಳ ಹತ್ರ ನಮಗೆ ಮಾತಾಡ್ಲಿಕ್ಕಿಲ್ಲ. ಹೆಂಡತಿ ಅಕ್ಕ ನಮ್ಗೆ ನಾಚಿಕೆ ಕೆಟ್ಟವಳು, ಅವಳು ಮನೆ ಬಿಟ್ಟು ಓಡಿದ್ ನಮ್ಗೆ ಮಾತಾಡ್ಲಿಕ್ಕಿಲ್ಲ. ಬಾಗೋಸ್ಕರ ಓಡಿ ಹೋದವಳು. ಯಾರ ಜೊತೆ ಓಡಿ ಹೋದದ್ದು? ನನ್ನ ದೇವರಲ್ಲ, ನೀವು ನನ್ನ ದೇವರಲ್ಲ. ಅಲ್ಲ ಅವಳ ಹತ್ರ ಮಾತಾಡ್ಲಿಕ್ಕೆ ಅಂತ ಹೆಂಗಸ ಹತ್ರ ಮಾತಾಡ್ಲಿಕ್ಕೆ ಹೆಂಗಸರೇ ಬೇಕು. ಹೌದಾ? ನಾನು ಅಮ್ಮನನ್ನು ಕರಿತೇನೆ, ಅಮ್ಮನನ್ನು ಕರಿತೇನೆ. ಯಮ ಬಾ, ಯಮ ಬಾ, ಯಮ 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 ಬಾ, ಯಮ 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 ಬಾ ಬಾ ಯಮ ಬಾ ಬಾ. ಭಾಗವತ್ರೆ ಹೇಗೆ ಕಾಣ್ತಾ ಉಂಟು? ಒಂದು ಎತ್ತರದ ರಸ್ತೆಯಲ್ಲಿ ಒಂದು ಬೈ ಹುಲ್ಲು ಗಾಡಿ ಎಳೆಯುವುದಿಲ್ಲ, ಹಾಗೆ ಆಗಿದೆ. ನಿನ್ನ ಕಪಾಲಕ ಬಡಿತೇನೆ. ಯಮ ಯಮ ಯಮ, ನಿನಗ ಯಾವಾಗ ನೋಡಿದ್ರು ನಿದ್ದೆ ಬರ್ಲಿಕ್ಕಿಲ್ಲ. ನಮೀಗ ನಿದ್ದೆ ಬರುವಾಗ ಯಮ 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 ಕರೀಲಿಕ್ಕಾಯ್ತು. ನಿನಗೆ ಕಲ್ಲು ಕೊಡ್ಬೇಕಮ್ಮ, ದುಡ್ಬೇಕಮ್ಮ, ದುಡ್ಬೇಕ, ಕಲ್ಲು ಕೊಡ್ಬೇಕ, ಹೋಗುದಿಲ್ಲಮ್ಮ. ಅಮ್ಮ ನಾನು ನಿನ್ನನ್ನು ಕರ್ತದೇಕಮ್ಮ. ಯಾಕ? ನನ್ನ ಬೆರಳು ನೋಡಮ್ಮ, ನನ್ನ ಬೆರಳು ನೋಡು. ನಿನ್ನ ಬೆರಳು ನಾನು ಇವತ್ತು ಹೊಸತ್ತು ನೋಡಿದ ಮಗ. ಯಾಕೆ ನೋಡ್ಲಿಲ್ವಾ? ಇಲ್ಲಿ ಬೆರಳು ನೋಡಮ್ಮ.
ಅತ್ಯ ಬಿಟ್ಟವನ, ಮಾನ ಬಿಟ್ಟವನ, ಮರ್ಯಾದೆ ಬಿಟ್ಟವನೇ. ಆ ಬೆರಳ ತುದಿಯ ಉಗುರಿದಾಳೆ ಇಷ್ಟು ಮಣ್ಣುಂಟು. ನಿನಗೆ ಕೈ ತೊಳೆದಕ್ಕೆ ಸಂಕಟ, ಅದರಲ್ಲೆಲ್ಲ ಮುಕ್ಕುವುದು ನೀನು. ಅದೇ ರುಚಿ. ಅದಲ್ಲಮ್ಮ, ಮತ್ತೆ ಇಲ್ಲಿ ಬೆರಳಿನ ತುದಿ ನೋಡು. ನಾನು ಎಲ್ಲಿ ಉಗುರು ಇಷ್ಟು ಉದ್ದ ಬೆಳೆಸಿದ್ದಿ ಮತ್ತೆಂತಾರ? ನಾನು ಎಲ್ಲಿ ತೋರಿಸ್ತೇನೆ ಅಲ್ಲಿ ಬೆರಳ ತುದಿಯನ್ನೇ ನೋಡಮ್ಮ. ನೋಡಮ್ಮ, ಅಮ್ಮ ನೋಡು ನೋಡು ಯಾರಂತ ನೋಡಮ್ಮ. ಅಮ್ಮ ಅಮ್ಮ ನೋಡು ನೋಡು ನೋಡಮ್ಮ. ಏನಿಲ್ಲ ಮಗ, ಕೆಮ್ಮು ಮತ್ತು ದಮ್ಮು. ಅಯ್ಯೋ ಒಂದರ ಹಿಂದೆ ಒಂದು ಜಟಾಪಟಿ. ಹೌದು ಮಗ. ಇದು ಯಾರು? ಅತ್ತೆ ರಾಧು. ಅದ್ಯಾವುದು? ರಾಧು ರಾಧೆ ಅಂತ ಹೇಳಿ. ರಾಧಾ. ಏನು ಮಗ? ಏನು? ರಾಧು ಓ ಹೇಗಿದ್ದಿ ಮಗ ನೀನು? ಸೌಖ್ಯದಿಂದಿದ್ದೇನೆ. ಅಯ್ಯೋ ಏನಾಯ್ತು? ದೇವ್ರ, ಓ ನಿನ್ನನ್ನು ಕಾಣದೆ ಎಷ್ಟು ಸಮಯ ಆಯ್ತು ಮಗ. ಹೌದು. ಹೌದಪ್ಪ, ಆವತ್ತು ನಾನು ಆ. ನಿನ್ನ ಮನೆಗೆ ಬರುವಾಗ ಇಷ್ಟು ಸಣ್ಣ ಹುಡುಗಿಯಾಗಿ ಸಣ್ಣ ಒಂದು ರವಕ್ಕೆ ಹಾಕೊಂಡು ಮೂಗಲಿಷ್ಟು ಹರಿಸುತ್ತಾ ಈಗ ಬಾಯಿಗೆ ಬೇಳ ಹಾಕಿ ತಿರುಗಾಡ್ತಾ ಇದ್ದವಳು ನೀನು. ಅದನ್ನೆಲ್ಲ ಈಗ ಹೇಳುದು ನೀವೀಗ? ಅಲ್ಲ ಮಗ, ಮತ್ತೆ? ನಾನು ನೋಡಿದ ನೆನಪು. ಈಗ ದೊಡ್ಡ ಬಾಳೆ ಬೆಳೆದಾಗೆ ಬೆಳೆದಿದ್ದಿ. ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೆ ಬಾಳೆ ಬೆಳೆದ ಹಾಗೆ ಅಲ್ವೇ? ಹೌದಪ್ಪ, ನಿನ್ನನ್ನು ನೋಡ್ತಾ ಆ. ಕೂತ್ಕೊಳ್ಬೇಕು ಅಂತ ಮನಸ್ಸಾಯ್ತು ಮಗ. ಕೂತ್ಕೊಳ್ಳಿ. ಇಲ್ಲಪ್ಪ, ನಿಂತು ದಡಿ ಬಾ. ಹಾಗಾಗುದಿಲ್ಲ ಮಗ. ಮತ್ತೆ? ನಿನ್ನಲ್ಲಿ ಕೆಲವು ಪ್ರಶ್ನೆ ಕೇಳಲಿಕ್ಕುಂಟು ಮಗ. ಕೇಳಿ. ಅಮ್ಮ ಮಗ, ಓ. ಕಾಣದ ತುಂಬಾ ವರ್ಷ ಆಯ್ತು. ಹೇಗುಂಟು ಮಗ ಆರೋಗ್ಯ? ಅಲ್ಲ ಆರೋಗ್ಯದಿಂದಿದ್ದೇನೆ. ಹೌದಾ? ನೀವ್ ಹೇಗಿದ್ದೀರಿ? ಹಾ, ನನಗೆ ತೊಂದರೆ ಇಲ್ಲ ಮಗ, ಸರಿ ಇದ್ದೇನೆ. ಒಂದು ಕೆಮ್ಮು ಮತ್ತು ದಮ್ಮು ಬಿಟ್ರೆ ಮತ್ತೆ ಏನು ತೊಂದರೆ ಇಲ್ಲ. ಅದು ಎರಡಿದ್ರೆ ಸಾಕೆ. ಅದು ಯಾವಾಗಲೂ ಇಲ್ಲ ಮಗ. ಮತ್ತೆ? ವಾರದಲ್ಲಿ 7 ದಿನ ಮಾತ್ರ. ಮತ್ತೆ ಯಾವಾಗ ಇಲ್ಲ ಅಂತ ಬೇಕಲ್ಲ. ಮತ್ತೊಂದು ಗಂಟು ನೋವು. ಗಂಟು ನೋವು? ಅದು ಕೂಡ ಯಾವಾಗಲೂ ಇಲ್ಲ ಮಗ. ಮತ್ತೆ? ತಿಂಗಳಲ್ಲಿ 30 ದಿನ ಮಾತ್ರ. ಅಷ್ಟೇ ದೇವರಲ್ಲಿ ರಿಯಾಯಿತಿ ಕೊಟ್ಟಿದ್ದಾರೆ. ಮತ್ತೆ ಯಾವ ಸಮಸ್ಯೆ ಇಲ್ಲ ನಿಮ್ಗೆ? ಮತ್ತೊಂದು ಸೊಂಟ ನೋವು. ಅದು ಯಾವಾಗಲೂ ಇಲ್ಲ, ವರ್ಷದಲ್ಲಿ 360 ದಿನ ಮಾತ್ರ. ಮತ್ತೆ ಯಾವುದು ಕಡಿಮೆ ಉಂಟು ಅಂತ ಬೇಕಲ್ಲ ಏನು ನಿಮಗೆ? ಮಾಡೋಣ ಮಗ, ಏನು? ಎಂತೆಂತವರು ಹೋಗಿದ್ದಾರೆ. ನಾನಿನ್ನೂ ಅಯ್ಯೋ ಬೇಡ, ನೀವು ಹೇಳಬೇಡಿ. ಅಲ್ಲ, ಸಾಯ್ಲಿಕ್ಕೆ ಮನಸ್ಸಿದ್ದು ಹೇಳಿದ್ದಲ್ಲ, ಅದಲ್ಲ ಮಗ. ಇದು ಅದು ವಿಷಯ ಬಿಡಿ, ಬಿಡೋಣ. ಪ್ರಜೆಗಳ ವಿಷಯ ಬಿಡುವ. ಬೇಡ ಬೇಡ. ನಿನ್ನ ಅಪ್ಪ ಹೇಗಿದ್ದಾರ ಮಗ? ಅವರು ಸೌಖ್ಯದಿಂದಿದ್ದಾರೆ. ಹೌದಾ? ಯಾವಾಗ್ಲೂ ಅವರು ಹೇಳುವುದೇ ವಿಷಯ. ಯಾರದು? ನಿಮ್ಮ ಬಗ್ಗೆ ಮಾತಾಡೋ. ಹೋಗಮ್ಮೆ. ಅಯ್ಯೇ, ಹಾಗಲ್ಲ, ಹೇಳಬೇಕು ಅಂತ ಅದೇ ಕಾರಣ ಉಂಟು ಮಗ. ನಿನ್ನ ಅಪ್ಪನ ಮತ್ತು ನನ್ನ ಸಂಬಂಧ ಉಂಟಲ್ಲ, ಅದು ಮರೆಯುವಂಥದ್ದಲ್ಲ. ಅದೇನು? ನಾನು ಅಪರೂಪಕ್ಕೊಮ್ಮೆ ಅಲ್ಲಿಗೆ ಹೋದ್ರೆ ಉಂಟಲ್ಲ, ಹೋದ್ರಿ? ಹೇಳಿ ಪ್ರಯೋಜನ ಇಲ್ಲ ಮಗ. ಏನು? ನನ್ನನ್ನು ಅವರು ಬರ್ಲಿಕ್ಕೆ ಬಿಡ್ಲಿಕ್ಕೆ ಇಲ್ಲ ಮಗ. ಹೌದಾ? 2 ತಿಂಗಳು 3 ತಿಂಗಳು ನಾನು ಅಲ್ಲೇ ನಿಲ್ಲುವುದು. 3 ತಿಂಗಳು? ಇವತ್ತು ಅಮ್ಮ, ಓ, ನಂಗೆ ಇವತ್ತು ಗೊತ್ತಾಯ್ತು ಎಂತದ್ದು ಮಗ? ನನ್ನ ಅಪ್ಪ ನನ್ನನ್ನು ಯಾಕೆ ಬಿಟ್ಟು ಹೋದ. ಮತ್ತೆ ಹೇಗೆ ಬಂದ ಈ ಒಂದು 3 ತಿಂಗಳು ಇದ್ರೆ ಮತ್ತೆ ಅಪ್ಪನಿಗೆ ಮಂಡೆ ಬಿಸಿ ಆಗುದಿಲ್ವಾ? ಯಾಕೆ ಕೇಳು. ಹಾಗಲ್ಲ, ಮತ್ತೆ ಅಷ್ಟು ಒಳ್ಳೆ ಮನಸ್ಸವರದು. ಹಾಗೆ. ಹೋಗುದು ಬೇಡ ಕೂತುಕೋ, ಹಾ. ಹೋಗುದು ಬೇಡ
ಕೂತುಕೋ ಅಂತ ಹೇಳುದು ಪ್ರೀತಿ ಅಷ್ಟೇ. ಮಗ ಅದಕ್ಕೆ ಹೇಳುದು ಮಗ. ಈ ಸಂಬಂಧ ಅಂದ್ರೆ ಹೋಗುತ್ತಾ ಬರುತ್ತಾ ಇಲ್ಲ ಅಂತ ಆದ್ರೆ ಮತ್ತೆ ಮರ್ತೇ ಬಿಡ್ತೇವೆ ಮಗ. ಅದೇ ಒಂದು ಮಾತು ಹೇಳ್ತಾರಲ್ವೇ, ಬಳಸದೇ ಇದ್ರೆ ಬಾವಿ ನೀರು ಆಗುತ್ತದೆ, ಬಂದು ಹೋಗದಿದ್ದರೆ ಬಂಧುತ್ವ ಹಾಳಾಗುತ್ತದೆ. ಹೌದಲ್ಲ, ನಾವು ಇಷ್ಟು ಒಳ್ಳೆ ಬಂಧುಗಳು ಹೋಗುತ್ತಾ ಬರುತ್ತಾ ಇರದೇ ಇದ್ರೆ ಆಗುವ ಪರಿಸ್ಥಿತಿ ಹೀಗೆ. ಈಗಾದ್ರೂ ಮನಸ್ಸಾಯ್ತು ಮಗ, ಸಂತೋಷ ಆಯ್ತು ಮಗ. ಅತ್ತೆ ನೀವು ಸಂತೋಷ ಆಯ್ತು ಅಂತ ಹೇಳ್ತೀರಿ, ನನಗೆ ಸಂತೋಷ ಆಗಬೇಕಲ್ಲ. ಯಾಕಮ್ಮ ಮಗ? ಅತ್ತೆ ಅವಳೆಲ್ಲಿ? ಯಾರು? ಚಂದು. ಚಂದು? ಯಾವ ಚಂದು? ಚಂದು ಅವಳು ಚಂದು ಅಲ್ಲಪ್ಪ, ಚಂದಗೋ ಅವಳು ಒಬ್ಬರಲ್ಲ ಹೇಳಿದ್ದು ನಾನು. ಮತ್ತೆ ನನ್ನ ತಂಗಿ ಪ್ರೀತಿಯಿಂದ ಕರೆಯುವುದು ಚಂದು. ಅವಳನ್ನ? ಹೌದು. ಅವಳದಕ್ಕೆ ಅಷ್ಟೇ ಹೇಳಿ ಪ್ರಯೋಜನ ಮಗ. ಯಾವಾಗ ನೋಡಿದ್ರು ಕೆಲಸ. ಹೆಣ್ಣು ಮಕ್ಕಳಂದ್ರೆ ಹಾಗೆ. ಮತ್ತೆ ಗಂಡನ ಮನೆ ಮೇಲೆ ಬಂದ ಮೇಲೆ ನೀರು ತರುವುದು ಒಂದೇ ಕೆಲಸ. ಕರಿಬೇಕಾ? ಕರೀರಿ ಬೇಗ ಕರೀರಿ. ಪಂಜುರ್ಲಿ ಅಲ್ಲ, ಚಂದೂರ್ಲಿ, ಚಂದ್ರವಳ್ಳಿ ಅಂತ ಕರೀಲಿ. ಪಂಜುರ್ಲಿ ಅವಾಗ ನಾನು ಪ್ರೀತಿಯಲ್ಲಿ ಕರೆಯುದು ಮಗ. ಚಂದ್ರುಳೆ. ಓ ಚಂದ್ರಾವಳಿ, ಎಲ್ಲಿದ್ದಿ ಮಗ? ಇಲ್ಲಿ ಒಳಗಿದ್ದೀನತ್ತೆ. ಬಾ ಮಗ. ನೋಡಿ ಕರೀದಂತ ಬರುದೇ ಇದು ನಾನಿಲ್ವಾ? ದಂಡಲ್ವಾ? ನಾನು ಕರಿಬೇಕು ಬರುದೇ ಅದು ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆ ಅಪ್ಪನ ರೇಖೆ. ಉಸ್ಮಾನ್ ರೇಖೆ ಅಂತ ಬರದಲ್ಲ. ಯಾಕೆ ಮಗ ಹೇಳ್ತಾ ಇದ್ದಿ ಉಸ್ಮಾನ್ ರೇಖೆ? ನಾನು ಯಜಮಾನ, ನಾನು ಹೇಳಿದಾಗ ಯಜಮಾನ ನೀನಲ್ಲ. ಯಜಮಾನ ನೀನಾದ್ರೆ ಬೇರೆ ಕೈ ನನ್ನಲ್ಲಿರುವುದು. ಅದು ಲಕ್ಷ್ಮಣ ರೇಖೆ ಅಂತ. ಅದು ಯಾಕೆ ಗೊತ್ತಾ? ಆ ಗೆರೆ ದಾಟಿ ಮುಂದೆ ಬರಬಾರದು ಅಂತ. ಬರತ್ತಿದ್ದೆಮ್ಮ. ಎಂತದ್ದು? ಲಕ್ಷ್ಮಣ ರೇಖೆ ಕೂತ್ಕೊಳ್ಳಿಕ್ಕೆ ಹೇಳಿದ್ದಲ್ಲ. ನಿನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿಯಲ್ಲಿ ನೀನು ಮಾತಾಡ್ಲಿಕ್ಕಿಲ್ಲ, ನಿನ್ನ ಹೆಂಡತಿ ಮೈ ನೀನು ಮುಟ್ಲಿಕ್ಕೂ ಇಲ್ಲ. ಅಯ್ಯೋ ಅಮ್ಮ ಮಗ ಏನತ್ತೆ? ಮಗ ಏನತ್ತೆ? ಕೊಡ ಅಲ್ಲಿ ಇದೆ. ಬೇಡವಾ ಇದು? ಅದು ಬೇಡ. ನಿನಗೆ ಎಂತದ್ದು? ಯಾವಾಗ ನೋಡಿದ್ರೆ ಕಂಕುಳಲ್ಲಿ ಕೊಡ. ಮಗ ಏನತ್ತೆ? ಯಾರು ಬಂದಿದೆ ಗೊತ್ತಾ? ಯಾರು ಬಂದಿದ್ದಾರೆ? ನೆಂಟ್ರು ಬಂದಿದಾರ ಮಗ. ನಮ್ಮ ಮನೆಗೆ ಯಾರು ನೆಂಟರು ಬರ್ತಾರೆ? ಸುಮ್ಮನೆ ಯಾರ್ಯಾರಲ್ಲ, ಮತ್ತೆ ನಿನಗೆ ಬಹಳ ಹತ್ತಿರದವರು. ಯಾರದು? ನೋಡ್ಬೇಕಾ? ನೋಡ್ಬೇಕಾ? ಓ ಮಗ, ಓ ಅಲ್ಲಿಗೆ ಹೋಗಿ ನಿಂತ ಮಗ. ಅಮ್ಮ ಹೋಗಿ ಅವರನ್ನು ಇಟ್ಕೊಂಡ್ರಲ್ಲ ಅಮ್ಮ. ಇನ್ನು ಪ್ರತಿ ವರ್ಷ ನಿಮ್ಮನ್ನು ಅವ್ರು ಬಿಡುದಿಲ್ಲಮ್ಮ ಈಚೆಗೆ. ನನ್ನನ್ನೇ ಇಷ್ಟು ವರ್ಷ ಅದು ಬಿಡುದಿಲ್ಲಮ್ಮ, ನಿಂದ ಒಂದು ಬಿಡುದಿಲ್ಲ ಬನ್ನಿ ಅಮ್ಮ. ಮಗ, ನಾನು ಆಗಲೇ ಬಿಟ್ಟಿದ್ದಾರೆ, ಇವರು ಬಿಡುವುದಿಲ್ಲ. ಅಮ್ಮ ದಕ್ಕನ ಪದಕಿ ಬೆರಗೆಲುಳೆರಗೆಲು ಹರದಿದಳು ಬರಾಕೆ ಸಂಗಡ ಕಾಣನು ಜನರುದವನು ಅಂಗನೆಯಿರುವಳು ಗೋದಯಾನಿ ಹೋಗೋ ಅಕ್ಕ. ನಿನ್ನ ಪ್ರೇತ ಬಿಡಿಸಿ. ಅಕ್ಕ, ತಂಗಿ, ಅಕ್ಕ ವಂದಿಸಿಕೊಳ್ಳುತ್ತಾ ಇದ್ದೀರಿ. ಎಷ್ಟು ಸಮಯ ಆಯ್ತು
ನಿನ್ನನ್ನು ಕಾಣದೆ. ಅಬ್ಬಬ್ಬಾ, ಎಷ್ಟು ಸೊರಗಿ ಹೋಗಿದ್ದಿ ನೀನು. ನೀನು ಎಷ್ಟು ಸೊರಗಿ ಹೋಗಿದ್ದೀಯ. ಹೌದಪ್ಪ, ನೀನು ಹೀಗಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಹೇಗಾಗುತ್ತೆ ನೀನು ಸೊರಗಿ ಹೋಗಿದ್ದೀನಿ, ನಿನ್ನ ಕೆಲಸ ಹೆಚ್ಚು ಕಾಣ್ತದೆ ನಿನಗೆ. ಹೌದಪ್ಪ, ಇಲ್ಲಿ ಯಾವಾಗ ನೋಡಿದ್ರು ಕೆಲಸವೇ ಕೆಲಸ. ಹೌದಪ್ಪ, ಇದು ಏನು ನಾನು ಕಳಿಸಿದಂತಹ ಬ್ರಾಹ್ಮಣರು ಸಿಕ್ಕಿದ್ರಾ? ಬ್ರಾಹ್ಮಣರ ಇಲ್ವಾ? ಬ್ರಾಹ್ಮಣರ ಹತ್ರ ಎಂತ ಕೆಲಸ ನಿಂಗೆ? ಬ್ರಾಹ್ಮಣ ಹತ್ರ ನಿಂಗೆ ಎಂತ ಕೆಲಸ? ಅದು 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 ಅಲ್ಲ, ಬ್ರಾಹ್ಮಣರ ಹತ್ರ ಎಂತ ಕೆಲಸ? ಬ್ರಾಹ್ಮಣರ ಹತ್ರ ಏನು? ಎಂತ ಮಾಡಿದೆ ಬ್ರಾಹ್ಮಣರ ಹತ್ರ? ಎಂತ ಮಾಡಿದೆ? ಹೇಳು. ನಾನು ಯಜಮಾನ. ಪಾಪಿ ಮಗನೇ, ಇಲ್ಲ ಯಾರನ್ನು ಬೇಕಾದ್ರೂ ಬೈ ಮಗನೇ. ಬ್ರಾಹ್ಮಣರನ್ನು ಅವರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾ ಹಲ್ಲು ಮುಡ್ತೇನೆ. ಬ್ರಾಹ್ಮಣರ ಇಲ್ಲ ಅಂತಾದ್ರೆ ನೀನು ಹುಟ್ಲಿಕ್ಕೆ ಇಲ್ಲ ಗೊತ್ತಾ? ಇವತ್ತು ನಾನು ಇಷ್ಟು ವರ್ಷ ಅಪ್ಪ ಯಾರು ಅಂತ ಹೇಳ್ತಾ ಇದ್ದೆ, ನೀ ಹೇಳ್ತಿಲ್ಲ. ಇವತ್ತು ನನ್ನ ಪ್ರಶ್ನೆಗೆ ಒಂದು ಮುಕ್ತಿ ಸಿಕ್ತು. ನಂಗೆ ಇವತ್ತು ಸಿಕ್ತು. ಅವರು ಗುರುಗಳಿಗೆ ಯಾರು ಇಲ್ವಾ? ಯಾರು ಎಂತ ಒಂದು ಶಬ್ದಕ್ಕೆ ಒಂದು ಅರ್ಥವ? ಮತ್ತೆ ಹಾಗಲ್ಲ, ಇನ್ನ ಜಾತಕ ಸಾಗಲಿಲ್ಲ ಮಗ. ಆ ಗಣಹೋಮ ಇತ್ಯಾದಿ ಪೂಜೆಯನ್ನು ಮಾಡಿ ಅದಕ್ಕೆಲ್ಲ ಪರಿಹಾರ ಮಾಡಿದ್ದು ಬ್ರಾಹ್ಮಣರು. ಹಾಗೆ ಮತ್ತೆ ನಾನು ಹುಟ್ಟಿದ್ದು. ಮತ್ತೆಂತದ್ದು? ನಾನು ಅಕ್ಕ, ತಂಗಿ, ಎಷ್ಟು ಸಂತೋಷವಾಯಿತು. ಸಿಕ್ಕಿದ್ರಲ್ವಾ? ಓಲೆಯನ್ನು ನೋಡಿ ಬಹಳ ಬೇಗನೆ ಇಲ್ಲಿವರೆಗೆ ಬಂದು ಬಿಟ್ಟೆಯ? ಓಡೋಡಿ ಬಂದಿದ್ದೀನಿ. ಆದ್ರೆ ನೀನು ನೋಡಿದ್ರೆ ಈಗ ಹೋಗ್ತೇನೆ ಮತ್ತೆ ಹೋಗ್ತೇನೆ ಅಂತ ಹೇಳಿ ಬಹಳ ಅವಸರದಲ್ಲಿ. ನಾನು ಹೋಗುವುದೇ ಇನ್ನು, ನನಗೆ ಇನ್ನೇನು ಅವಸರದಲ್ಲಿದ್ದೇನೆ. ನಾನಿಗೆ ಹೋಗುದು, ಇಲ್ಲಿ ಕುಳಿತು ಹೋಗಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋಗ್ಬೇಕು. ಅಷ್ಟು ಸಮಯ ಇಲ್ಲ ನನಗೆ, ಈಗಲೇ ಓಡಬೇಕು ನನಗೆ. ಓ ದೇವರು, ಈಗ ತಾನೇ ಬಂದಿದ್ದಾಳೆ, ಈಗಲೇ ಹೋಗ್ಬೇಕಂತ ಹೇಳ್ತಾ ಇದ್ದಾಳೆ. ನೋಡಿ ಅತ್ತೆ, ಹೋಗುತ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಹೇಳು ಮಗ. ಮನೆಗೆ ಹೋಗ್ತಾಳಂತ ಒಬ್ಬ ಕುತ್ಕೊಳ್ಳಿಕ್ಕೆ ಹೇಳ್ಬಾರ್ದು ನೀವು? ಯಾರು ಅವಳೆ ವಿಚಾರ ನಿನಗೆ? ಬಂದಿನ ಸೊಕ್ಕೆ ಬಂದು ಅರೆಗಳಿಗೆ ಆಗ್ಲಿಲ್ಲ, ಹೋಗುವುದೇ? ನೀನನ್ನು ಮರದ ಬುಡಕ ಬಂದದ್ದ? ಅಲ್ಲ, ಅಕ್ಕನ ಮನೆಗೆ ಬಂದದಲ್ಲ? ಹೌದು. ಇವತ್ತೆಲ್ಲ ಮಗ ಆ ತಂಗಿ ಮನೆಗೆ ಬಂದದಲ್ಲ? ಒಂದು 4 ದಿನ ಇದ್ದು ನಮ್ಮ ಆತಿಥ್ಯ ಎಲ್ಲ ಸ್ವೀಕಾರ ಮಾಡಿ ಆಮೇಲೆ ನಿಧಾನದಲ್ಲಿ ಹೋಗಬಹುದು ಮಗ. ಅತ್ತೆ, ಅಲ್ಲ ನೀವು ಹೇಳ್ತಾ ಇದ್ದೀರಿ, ಅವಳು ಹೇಳ್ತಾ ಇದ್ದಾಳೆ. ನೀವೆಲ್ಲ ಹೇಳಿದ್ರೆ ಆಗುತ್ತದಾ? ಮತ್ತೆ ಯಾರು ಹೇಳೋರು ಹೇಳುವುದಿಲ್ಲ. ಹೇಳಲಿಕ್ಕೆ ಇರುವುದು ನಾನೇ ಇಲ್ಲಿ, ಮತ್ತೆ ಯಾರು ಹೇಳಲಿಕ್ಕಿಲ್ಲ. ಅದು ಗಂಡು ಮಾತಾಡಿದ್ರೆ ಮನೆ ಯಜಮಾನರತ್ತ ಒಂದಿದ್ದಾರಲ್ಲ, ಅವ್ರು ಹೇಳ್ಬೇಕಲ್ಲ. ಹಾಗೆ ಕುತ್ಕೊಳ್ಳಿಕ್ಕೆ ಆಗುತ್ತದ? ಹೇಳೋರು ಹೇಳ್ಬೇಕಪ್ಪ. ಇಲ್ಲಿ ಬಾ. ನಾನು ಯಜಮಾನ ಆಗಲಿಕ್ಕಿಲ್ಲ. ಸಂಸ್ಕಾರ ಇಲ್ಲ ಮಗ. ನನ್ನ ಹೊಟ್ಟೆಯಲ್ಲಿ ಹೇಗೆ ಹುಟ್ಟಿತಿ ಮಗ? ನಂಗೆ ಗೊತ್ತಿಲ್ಲ, ಅದು ಅವನದ್ರನೇ ಕೇಳ್ಬೇಕು. ಒಂದು ಮನೆಗೆ ಒಂದು ನೆಂಟರು ಬಂದಾಗ ಒಂದು ಬದಿಯಲ್ಲಿ ಹೋಗಿ ಕೂತ್ಕೊಳ್ಳುವುದ? ಎಂತ ವಿಷಯ ಅಂತದಿಲ್ಲ. ಎಂತ ಅವಳು ಹೋಗ್ತಾಳಂತೆ. ಹೋಗ್ಲಿ. ಹೇಗೆ? ಹಾಗಲ್ಲ, ಒಂದು 4 ದಿನ ನಿಲ್ಲಿಕ್ಕೆ ನಾನು ಹೇಳಿದ್ರೆ ಕೇಳುವುದಿಲ್ಲ, ಅವಳು ಹೇಳಿದ್ರೆ ಕೇಳುವುದಿಲ್ಲ. ಹೇಳುವವ ನೀನೇ ಹೇಳಿದ್ರೆ ಮಾತ್ರ ಅಂತ ಹೇಳು ಮಗ. ಹೋಗ. ಏನ ಹೋಗುದು? ಎಲ್ಲಿಗೆ ಹೋಗುದು? ಇದೆಂತ ಹಟ್ಟಿ? ಇದು ಮನೆ ನಿಂಗೆ ಅಂತ ಇದು ಎದುರಿಗೆ ಆಯ್ತದ? ಇದೆಂತ ಎಮ್ಮೆ? ಇದು ಎಮ್ಮೆ? ಇದೆಂತ ಅಂಗೆ? ಇದೆಂತ ಮುಳ್ಳು ಅಂಗೆ ಅಲ್ಲಲ್ಲ? ಇದು ಎಂತ ಆಗುದಿಲ್ಲ. ಇದು ಮನುಷ್ಯರಿಗೆ ಎಂತ ಮಾಡುದಿಲ್ಲ. ನೀನ್ ಹೆದರು ಬೇಡ. ಮನುಷ್ಯರಿಗೆ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಎಂತಾದ್ರು ಮಾಡ್ತದೆ ಅಂತ ಹೇಳಿ ಏನಾದ್ರೂ ತಪ್ಪಾಯ್ತಮ್ಮ ನಾನು ಹೇಳಿ. ಇದು ನಾನು ಎಮ್ಮೆ, ಕೋಣ, ಇದು ಮುಳ್ಳು ಅಂತ್ಯ. ಆಯ್ತು, ಮತ್ತೆ ಹೇಗೆ ಕೇಳುದಮ್ಮ? ಮನೆಗೆ ಬಂದದ್ದು ಹಾಗೆ ಹೇಳು. ಮತ್ತೆ ಏನೇ ಹೋಗುತ್ತೇನೆ. ಹಾಗೆ ಕುತ್ಕೊಳ್ಳ. ನನಗೆ ಅಲ್ಲಿ ಜನ ಇದ್ದಾರೆ, ಕಾಯ್ತಾ ಇದ್ದಾರೆ. ಎಷ್ಟು ಸಮಯ ಆಯ್ತು ಗೊತ್ತಾ? ನಾನು ಸರಿ ಹೇಳು. ಹಾಗೆ ಪ್ರೀತನ ಬಿಟ್ಟಿರಲಾರೆಯ ನೀರೇ ಆದರ ನಾಲಿಗೆ ಚದುರೆ ಆದರ ಬದಲಿಗೆ ನಾಲಿಗೆ ಚದುರೆ ಬಿಟ್ಟಿರಲಾರೆಯ ನೀರೇ ಚದುರೆ. ನನಗೆ ಪ್ರೀತನನ್ನು ಬಿಟ್ಟಿರುವುದಕ್ಕಾಗುವುದೇ ಇಲ್ಲ. ಅಷ್ಟೇ ಕಾರಣ, ಅಷ್ಟೇ. ಎಂತದಂತ ಮಗ? ಪ್ರೀತನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಹೇಳ್ಬೇಕಲ್ಲ ಅದು. ಅದು ಹೇಳು ಅಷ್ಟೇ ಅಲ್ವಾ? ತಲೆ ಬಿಸಿ ಮಾಡಬೇಡ. ಏನು ತಿಂಗ್ಳುಗಟ್ಲೆ ಪುರ್ಸೋದಿಲ್ಲ, ವಾರ ಅಂತೂ ನನ್ನ ಹತ್ರ ಇಲ್ವೇ ಇಲ್ಲ. ಅಂದ್ರೆ ಈಗ ನೀನ್ ಪ್ರೀತನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಒಂದು ಕ್ಷಣವೂ ಆಗುದಿಲ್ಲ ನನಗೆ. ಒಂದ್ ದಿವಸದ ಮಟ್ಟಿಗೆ ಪ್ರೀತನ ಬದಲಿಗೆ ಬದಲಿಗೆ ನಾನಿದ್ದೀನಿ.
ಪ್ರಸಂಗ ಆದ್ರೆ ನಿಮ್ದು ಅವಸ್ಥೆ ಅಮ್ಮ. ಹೇಳಮ್ಮ 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 ಅಮ್ಮ 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 ಒಳ್ಳೆ ಭಾಗವತ್ರೆ ಅವಕಾಶ ಅಂದ್ರೆ ಇದು. ಅಮ್ಮ ಅಮ್ಮ ಇದು ಯಾರು ಹಿರಣ್ಯಕಶಿಪು, ನೀವು ಉಗ್ರ ನರಸಿಂಹ. ಬನ್ನಿ ಅಮ್ಮ ಬನ್ನಿ ಬನ್ನಿ ಬನ್ನಿ. ಹೀಗೆಲ್ಲ ಮಾತಾಡಬೇಕು ಸತ್ತೆ. ಸಿಟ್ಟು ಶಾಂತವ ಮಾಡೆ ಬಿಡು ಮನದ ಧರ್ಮ ಇಷ್ಟು ಜಿಲ್ಲೆಯೊಳಗೆ ತುಂಬಿಸುವರೆ ನಮ್ಮ ಮೂಢನು ಅವನು ಅರಿಯದಾಡಿದನು ಮರೆದು ಗಿಳಿಯಲು ಅರಿತವಳು ನೀನು. ಸಿಟ್ಟು ಶಾಂತವ ಮಾಡೆ ಬಿಡು ಬಿಡುಗ ಮರ್ಮ. ನಿಮ್ಮ ಮಗ ಅಲ್ಲ ಅವನು, ದೊಡ್ಡ ಹೆಗ್ಗಣ ಅವನು. ಪಾಪಿ, ಎಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಒಟ್ಟು ಮಾತಾಡ್ಲಿಕ್ಕೆ ಬರುವುದೇ ಬರುದಿಲ್ಲ ಮಾರೆ, ಮಾತಾಡ್ಲಿಕ್ಕೆ ನೀವು ಸುಮ್ಮನಿರಿ, ನೀವು ಮುಚ್ಚಾಡಿ. ನೀವು ಮಗನನ್ನು ಬೆಳೆಸಿದ ಕ್ರಮ ಸರಿ ಇಲ್ಲ. ನೀವು ಅಯ್ಯೋ ಏನು ಒಟ್ಟು ಗಲಾಟೆ ಮಾಡಬೇಡ ಮತ್ತೆ ಗಲಾಟೆ ಮಾಡಿದ ಇಂತ ಮಾತಾಡಿದ್ದಾನೆ ಗೊತ್ತಾ ನಿಮಗೆ? ಅವ ಸಣ್ಣವ, ಬಾಯಿಗೆ ಬೇಡ ಹಾಕಿದ ಕಚ್ಚಲಿಗೆ ಗೊತ್ತಿಲ್ಲ. ಯಾರು ಅದು ದೊಡ್ಡ ಕೋಣ ಆಗಿದೆ, ಇನ್ನು ಸಣ್ಣವರು. ಮನುಷ್ಯ ಜೀವನ ಅಂದ್ರೆ ಏನು ತಪ್ಪು ಆಗುತ್ತಿದ್ದದ ಮಗ, ಅದನ್ನು ತಿದ್ದಿ ಸರಿ ದಾರಿಗೆ ತರ್ಕೊಳ್ಬೇಕು. ಯಾರು ತಿದ್ದೋದು? ಯಾರು ನಾನು ತಿದ್ದಬೇಕು ಅವನನ್ನ? ಮಗ ಏನೋ ತಪ್ಪಿ ಏನೋ ಮಾತಾಡಿದ, ಅದಕ್ಕೆ ಸಿಟ್ಟು ಮಾಡುದ. ಮತ್ತೆ ಅವನು ಹೇಳಿದ ಮಾತೇನು? ಪ್ರೀತನ ಬದಲಿಗೆ ನಾನು ತಪ್ಪಿ ಮಾತಾಡಿದ, ಅವನ ಬಗ್ಗೆ ನಾನು ಕ್ಷಮೆ ಕೇಳ್ತೇನೆ. ತಪ್ಪಾಯ್ತು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ತಪ್ಪಾಯ್ತು. ನನ್ನ ಗಂಡನ ಬದಲಿಗೆ ನಾನು ಕೇಳ್ತಾ ಇದ್ದೀನಿ. ಗಂಡನ ಬದಲಿಗೆ ಅಲ್ಲ. ಮತ್ತೆ ಹೇಳಿದವರು ಯಾರು? ಅವರು. ಮತ್ತೆ ಅವರು ಕೇಳಬೇಕು, ನೀವು ಕೇಳಿದ್ರೆ ಆಗುತ್ತದ? ಕ್ಷಮೆ ಕೇಳ್ಬೇಕಂತ ಒಮ್ಮೆ ಹೇಳಿ ಅತ್ತೆ. ಅವನು ಕೂತದ್ದು ನೋಡಿ. ಒಬ್ಬಳು ಯಾಕೆ ಬದುಕಿ ಉಳಿದಿದ್ದಾನ? ಕೋಣನ ಹುಟ್ಟಿದವನೇ. ನಾನು ಕೋಣನ ಹುಟ್ಟಿದ್ರೆ ನೀನ್ ಯಾರಮ್ಮ? ಎಮ್ಮೆ ಅಮ್ಮ. ಮಾಡಬಾರ್ದೆಲ್ಲ ಮಾಡುವುದು ಅನುಭವಿಸಿದಾಗ ನಾನು ಎಲ್ಲಿ ಯಾರತ್ತು ಹೇಗೆ ಮಾತಾಡಿದ? ನಾನು ಎಂತ ಮಾತಾಡಿದೆ? ಅವಳ ಜೊತೆ ಹೇಳಿದ್ದು ಗಂಡ ಇಲ್ಲದ ನಾನಿದ್ದೇನೆ. ನಾನಿದ್ದೇನೆ ಅರ್ಥ ಯಾಕೆ ಹೇಳಿದ್ದು? ಯಾಕೆ ಈಗ ನಿಮ್ಗೆ ಹೆದರಿಕೆ ಆಗುದಾದ್ರೆ ಗಂಡ ಇಲ್ಲದೆ ಮನೆಯಲ್ಲಿ ಒಂದು ಗಂಡಸಿದ್ರೆ ಧೈರ್ಯ ಹಾಗೆ ಹೇಳ್ಬೋದಿತ್ತಲ್ಲ. ಅದರ ಬದಲಿಗೆ ನಾನು ಧೈರ್ಯ ಕೊಡ್ಲಿಕ್ಕೆ ಜವಾಬ್ದಾರಿಯಲ್ಲಿ ನಾನಿದ್ದೇನೆ ಅಂತ ನೋಡು ಅವಳ ಮುಖ ನೋಡಿ, ಏನಾದ್ರೂ ತಪ್ಪಾಯ್ತು. ಕಣ್ಣು ಕೆಂಪು ಕೆಂಪಾಗಿದೆ. ನಾಳೆ ಇಷ್ಟಿದ್ದು ಹೊರಗೆ ಹಾಕಿದ್ದಾಳೆ. ಮಗ ನೀನ್ ತಪ್ಪು ಮಾಡಿದ್ದಿ, ಹೋಗು ಕ್ಷಮೆ ಕೇಳು. ಹೋಗು ಹೋಗು ಹೋಗು. ಸಾರಿ, ತಪ್ಪಾಯ್ತು. ಅದೇನು ತಪ್ಪಾಯ್ತು? ತಪ್ಪಾಯ್ತು. ಏನದು ತಪ್ಪಾಯ್ತು? ಕೇಳಿ ಅಂತ ಕ್ಷಮೆ ಕೇಳುದು ಹಾಗ ಕ್ರಮ ಅಂತ ಹೇಳು. ಅದ್ರೊಳಗೆ ಕ್ಷಮಿಸಮ್ಮ ಹಾಗೆ ಹೇಳು. ನಿನ್ನನ್ನೆಲ್ಲ ತಿದ್ದುದು ಈ ಜನ್ಮದ ಉದ್ಧಾರ ಆಗುದಿಲ್ಲ. ನೀನು ಅಮ್ಮ ಸೀರೆ ಮೇಲೆ ಎತ್ತಲಿಕ್ಕೆ ಹೇಳ. ಅಸಂಬದ್ಧ ಪ್ರಲಾಪಿಯವನು ಕಾಲ್ ಕಾಣ್ಬೇಕಲ್ಲ ಅಮ್ಮ. ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಈಗ ಪಾದ ಉಂಟು ಇಲ್ಲ ಗೊತ್ತಾಗ್ಬೇಕಲ್ಲ. ಹೆಣ್ಣು ಮಕ್ಕಳು ಉಡುವ ಕ್ರಮ ಹಾಗೆ. ಹಾಗಲ್ಲ, ಮತ್ತೆ ನಿನ್ನ ಕಾಲು ಪಾದ ಕಾಣುವುದಿಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಸೀರೆ ಎತ್ತಲಿಕ್ಕೆ ಹೇಳಿದ್ದೆ. ಮದುವೆ ಆದ ಹೆಣ್ಣು ಮಕ್ಕಳ ಕಾಲು ಕಾಣಬಾರ್ದಂತೆ, ಪಾದ ಕಾಣಬಾರ್ದು. ಗೊತ್ತಾ ನಿಮಗೆ? ಓ ದೂರದಿದ್ದಾರೆ. ಓ ಇಲ್ಲಿದ್ದ. ಅಮ್ಮ ಅಮ್ಮ ತಪ್ಪಾಯ್ತಮ್ಮ. ತಪ್ಪಾಯ್ತಮ್ಮ. ತಪ್ಪಾಯ್ತು. ಇದು ನೀನು ಒಬ್ಬನೇ ಎಲ್ಲ ಉಳಿದದ್ದು. ಬಾಕಿ 10 ಜನ ಹೊರಗೆ ಹೋಗಿ ಆಯ್ತಾ? ಯಾಕಮ್ಮ? ಎಂತದಿದು? ಹಾಗ ಹತ್ತಿರ ಹೋಗಿ ಮೆಲ್ಲ. ಅಮ್ಮ ಈಗ ಮಾಡಿ ಈಗ ಮಾಡು. ನಿಮ್ಮದು ಆಯ್ತು, ನಂದು ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಆಯ್ತು, ಈಗಲೂ ಅದು ಕ್ಷಮಿಸಬಹುದಲ್ಲ? ಕ್ಷಮಿಸಬಹುದು. ಇನ್ನು ಮನೆಯಲ್ಲಿ ಉಳಿಬಹುದಲ್ವಾ? ಅತ್ತೆ ಓ ಮಗ, ಅತ್ತೆ, ಓ ನಮಗೆ ಏಕಾಂತ ಇರುವುದು ಬೇಕು.
ಸ್ವಲ್ಪ ನಾವು ಮಾತುಕತೆಯನ್ನಾಡಬೇಕು. ಅದೆಷ್ಟೋ ಸಮಯಗಳ ನಂತರ ಒಂದು ಒಟ್ಟಾಗಿದ್ದೇವಲ್ವಾ? ಹೌದಾ? ಹೌದು. ತುಂಬಾ ಮಾತಾಡ್ಲಿಕ್ಕೆ ತುಂಬಾ ಮಾತಾಡಿ. ಅದಕ್ಕೆ ಆಲೋಚನೆ ಯಾಕೆ? ಇವತ್ತು ಕಮ್ಮಗ ನೀವು ಮಲಗುವ ಕೋಣೆ ಉಂಟಲ್ಲ, ಹೌದು. ಅಲ್ಲಿ ಬೇರೆ ಯಾರಿಲ್ಲ, ನೀವಿಬ್ಬರು ಹೋಗಿ ಅಲ್ಲಿ ಎಷ್ಟು ಬೇಕಾದ್ರೂ ಮಾತಾಡಿ. ರಕ್ಷಣೆ ಬೇಕಲ್ಲ ಎಲ್ಲಿಗೆ ನೀನು? ಒಂದು ಹೆಂಗಸಿರು ಅದೊಂದು ರಕ್ಷಣೆ ಬೇಕಲ್ಲ ರಕ್ಷಣೆಗ ನೀನ? ಅಮ್ಮ ನಾನು ಯಜಮಾನ. ಯಜಮಾನ್ರಿ ನಾನು. ಯಜಮಾನದ ಬೇರೆ ಕೈನಲ್ಲಿ ಬೇಕಲ್ಲ. ಇಲ್ಲಿ ಬಾ, ಅಕ್ಕ ತಂಗಿ ಅಪರೂಪಕ್ಕೆ ಇದ್ದವರು, ಅವ್ರಿಗೆ ಏನಾದ್ರು ಸುಖ ದುಃಖ ಮಾತಾಡ್ಲಿಕ್ಕಿರ್ಬೋದು. ಆಗ ನೀನು ಹೋಗಿ ಶನಿಯಾಗಲ್ಲಿ ಇಣುಕುದಂತದ್ದು ನೀವು ಹೋಗಿಲ್ಲ. ನೀನು ಅಲ್ಲಿ ಮಲಗು. ಎಲ್ಲಿ? ಓ, ಅಲ್ಲಿ ಗೋಣಿ ಉಂಟು, ಮಲಗು. ನೀವು ಎಲ್ಲಿ ಮಲಗ್ತೀರಿ? ನೀವು ಅಂಗದ ಮಂಚದಲ್ಲಿ. ನಾನು ಗೋಣಿಯಲ್ಲಿ. ನಾನು ಯಜಮಾನ ಗೋಣಿಯಲ್ಲಿ ಮಲಗುದಾ? ಆಗುದಿಲ್ಲ. ಓ, ಅಲ್ಲಿ ಹೋಗು, ಅಲ್ಲಿ ಮಲಗು, ಹೋಗು. ಅಮ್ಮ ಬೇಗ ಹೋಗ. ಇಲ್ಲ ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಕೊಡು. ಚಳಿ ಆಗ್ತದಮ್ಮ. ಚಳಿ ಆಗ್ತದಾ? ಮಲಗಲ್ಲಿ. ಅಮ್ಮ ನಿದ್ದೆ ಬರುದಿಲ್ಲಮ್ಮ. ನಿದ್ದೆ ಬರುದಿಲ್ಲ. ಮಲಗೊಮ್ಮೆ. ನಾಯಿ ಮಲಗಿದ ಗೂಡು ನಿಂತಕ್ಕ. ಅಕ್ಕ ಹೋ, ಅಲ್ಲಿ ಅದೆರಡು ಬದಿ ಒತ್ತೆ ಆಗಿದೆ. ಹೋಗು, ಒಳ್ಳೆ ನಿದ್ದೆ ಬರ್ಬೋದು. ಅಮ್ಮ ನನ್ನ ಆಚೆ ಕಡೆ ತಲೆ ಹಾಕ. ನಾನು ಮಲಗುತ್ತೇನೆ. ಈಗ ನನ್ನ ಮೈ ಮೇಲೆ ಅಮ್ಮ ನಿದ್ದೆ ಬರುದಿಲ್ಲ ಅಮ್ಮ. ನಿದ್ದೆ ಬರುವಾಗ ಉಪದ್ರ ಮಾಡಬಾರ್ದು. ನಾನು ನಿದ್ದೆ ಬರುವುದು ಅಪರೂಪಕ್ಕೆ. ಯಾಕೆ ಬೆಳಗಾಗುದಿಲ್ಲ? ಬೆಳಗಾಗುದಿಲ್ಲ ಅಮ್ಮ. ಎಷ್ಟು ಹೊತ್ತು ನಿದ್ದೆ ಬಂತಮ್ಮ. ನಾನು ಜೀವಮಾನದಲ್ಲಿ ಮಲಗಿದ್ದು ಇದ್ರಲ್ಲೇ ಅಮ್ಮ. ಯಾಕಂದ್ರೆ ನೀವು ಒಂದು ಲೆಕ್ಕದಲ್ಲಿ ನೀವು ಪುಣ್ಯಾತ್ಮ. ನಿಮ್ಮ ಕಾರ್ಯಕ್ರಮ ಮುಗಿಯುವಾಗ ನಮ್ಮ ಕಾರ್ಯಕ್ರಮ ಆರಂಭ ಆಗುದು. ನೀವೊಂದು ಒಂದು ಲೆಕ್ಕದಲ್ಲಿ ಪುಣ್ಯಾತ್ಮ. ನಮ್ಗೆ ನಿದ್ದೆ ಅಲ್ಲ, ಇಲ್ಲಿ ನಿದ್ದೆ ಬಂದದ್ದು. ನಮ್ಗೆ ಒಂದು ಸಂಶಯ, ಸೂರ್ಯ ರಜೆಯ ಅಂತ ಇವತ್ತು. ಅಲ್ಲಿ ಇನ್ನ ಅಪ್ಪ ಬರ್ತಾರ ಮತ್ತೆ. ಸೂರ್ಯನಿಗೂ ಚಂದ್ರನಿಗೆ ಹಾಗೆ ಉಂಟ ಮಗ. ಮತ್ತೆ ಯಾಕೆ ಬೆಳಗಾಗುದಿಲ್ಲ ಅಮ್ಮ? ನಾನು ಅದು ಮಗ ಆಲೋಚನೆ ಮಾಡುದು. ಬೆಳಗಾಗೋ ಸಮಯ ಕಳೆಯಿತು, ಇನ್ನು ಬೆಳಗಾಗುದಿಲ್ಲ. ನನಗೆ ಬೆಳಗಾಗ ಗೊತ್ತಾಗ್ತದೆ. ಉದಯ ರಾಗ ಒಂದು ಹೇಳಮ್ಮ ಹೇಳಮ್ಮ ಹೇಳಮ್ಮ. ರಂಗಾಯಕ ರಾಜೀವ ರಮಣನೆ ಬೆಳಗಾಯಿತು ಇಳಿಯೋಣುತ್ತಾರೆ. ರಮಣನೆ ಬೆಳಗಾಯಿತು ಇಳಿಯೋಣುತ್ತಾರೆ. ಅಂಗನೆ ಲಕುವಿದ ಪಾಪಿಗನಿ ಬಿಸುಗಳು ಶೃಂಗಾರನಿಂದೆ ಸಾಕು ಸಾಕಿರುತ್ತ ರಂಗನಾಯಕ ರಾಜೀವನು ರಮಣನೆ ಬೆಳಗಾಯಿ ಬೇಡಿರುಣುತ್ತ. ರಮಣನೆ ಬೆಳಗಾಯಿ ಬೇಡಿರುಣುತ್ತ. ರಂಗ ಇಲ್ಲಿ ಕುಂತವರಲ್ಲಿ ಚಂದ ಗೊಪ್ಪಂದ್ರೆ ಯಾರವ್ರ? ಇನ್ ಕಣ್ಣು ಹೊಡೆದಿದ್ದ. ಇಲ್ಲಿ ಯಾರಿದು? ಒಂದು ಸ್ತ್ರೀಲಿಂಗ ಯಾರು, ಒಂದು ಪುಲ್ಲಿಂಗ ಯಾರು? ಪುಲ್ಲಿಂಗ ಸ್ತ್ರೀಲಿಂಗ. ಮತ್ತೆ ಅಂದ್ರೆ ಚಂದ ಗೋಪ ಅಂದ್ರೆ ಯಾರು? ನೀನೆಯಾ? ನಾನೇ. ನೀನೆಯಾ? ಇದು ಸ್ತ್ರೀಲಿಂಗ. ಅವರಲ್ಲಿ ಮಾತ್ಯ ಇಲ್ಲ. ಮತ್ತೆ ಇನ್ನಲ್ಲೇ ಮಾತು. ಏನು? ಎಲ್ಲಿಗಿಲ್ಲ ಹೆಂಡತಿ? ಯಾರ್ಯಾರ ಹೆಂಡತಿ? ನೀನ್ ಯಾಕೆ? ಎಲ್ಲಿದ್ದಾಳೆ ಹೇಳು. ಅವಳು ಒಳಗಿದ್ದಾಳೆ, ನಿನ್ಗೆ ಯಾಕೆ ಅಧಿಕ ಪ್ರಸಂಗ? ಒಳಗೆ ಏನು ಮಾಡುದು? ಏನ್ ಮಾಡ್ತಾ ಇದ್ದಾಳೆ? ಅಕ್ಕ ತಂಗಿಯಲ್ಲಿ ಏನೋ ಬಿಟ್ಟು ಮಾತಾಡ್ತಾ ಇದ್ದಾಳೆ. ಉಪದ್ರ ಮಾಡಬೇಡ, ಹೋಗ ಇಲ್ಲಿದ್ದ. ಎಲ್ಲಿ? ಒಳಗ? ಒಳಗೆ ಅಕ್ಕ ತಂಗಿ ಇಲ್ಲಿ ಬಾ. ಓ, ಅಲ್ಲಿ ಯಾರು ನೋಡು, ಅದ್ಯಾರು? ಅದ್ಯಾರು? ಅದ್ಯಾರು ಮತ್ತೆ? ಮುಖ
ಮುಖಕ್ಕೆ ನೀರು ಹಾಕಿದ್ರೆ ಯಾಕೆ ಗೊತ್ತಾಗುದಿಲ್ಲ. ನೀನು ಯಾಕೆ ಒಳಗಿಂದ ಬಂದದ್ದು? ನೀನೆಂತಕ ಕಿಟಕಿಯಿಂದ ಹಾರಿ ಬಂದದ್ದ? ನಾನಿಲ್ಲಿ ನಾ ಈಗ ಬರ್ತಾ ಇದ್ದೇನೆ. ನಿನ್ನ ಹೆಂಡತಿಯನ್ನು ಯಾರೊಂದಿಗೆ ಒಳಗೆ ಕಳಿಸಿದ್ದಿ? ನೋಡಿ ನಿನ್ನ ನೋಡಿ ಅವಳ ತಂಗಿ ಇಲ್ಲಿದ್ದಾಳೆ. ಹಾಗಾದ್ರೆ ಒಳಗೆ ಯಾರಿದ್ದಾರೆ? ಏನೋ ಮೋಸ ಇರ್ಬೇಕು ಮಗ, ಏನೋ ಮೋಸ ಇರ್ಬೇಕು. ಇವಳು ಇಲ್ಲಿದ್ದಾಳಲ್ಲ. ಈಗ ಬರ್ತೇನೆ, ಈಗ ಬರ್ತೇನೆ. ಏನ ಒಳಗೆ ಏನ್ ನಡೀತೈತ? ಯಾರ ಒಳಗೆ ಇದ್ದದ್ದು? ಇದು ಯಾರ? ಅಯ್ಯಯ್ಯೋ, ಅಮ್ಮ, ಈಗ ಚುಚ್ಚಿ ಈಗ ಕೊಲ್ತೀನಿ. ಹೇಳು ಅವ್ರ ಹತ್ರ, ಹೇಳು. ಮಗ, ಗಡಿಬಿಡಿ ಬೇಡ, ಗಲಾಟೆ ಬೇಡ. ಏನು ಕುತಂತ ನಡೆಯುತ್ತಿರ್ಬೇಕು. ಏನು ನಾನು ಕೇಳ್ತೇನೆ, ಸುಮ್ಮನೆ ಕೂತ್ಕೊಂಡು. ಹೌದೇನೆ? ಎಂತದು ಕತೆ? ಎಂತದು? ಇವಳು ಎಲ್ಲಿದ್ದಾಳೆ? ಒಳಗಿದ್ದವ್ರು ಯಾರು? ಇವಳು ಯಾರು? ಎಂತದು ಕತೆ ಹೇಳ. ಒಳಗೆ ಹೋಗುವಾಗ ಹೆಣ್ಣೊಟ್ಟಿಗೆ ಹೋದದ್ದು, ಒಳಗೆ ಹೋದ್ಮೇಲೆ ಹೆಣ್ಣು ವೇಷದವ. ಅಮ್ಮ, ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ನನ್ಗೆ ಒಂದು ಭಾಗ್ಯ ಅಲ್ಲ. ಇವಳಕ್ಕೆ ಒಳಗೆ ಹೆಣ್ಣು ವೇಷದವ ಬಂದಲ್ಲ, ಶ್ರೀವೇಶದವ. ಶ್ರೀವೇಷದವ. ಯಾರವ? ಯಾರವ? ಶ್ರೀವೇಶದವ. ಎಲ್ಲಿಯವ? ಎಲ್ಲಿಯವ? ಹೇಗಿದ್ದ? ಚಂದನ, ಉದ್ದಗನ, ಗಿಟ್ಟಗನ, ತೋರವ, ದಪ್ಪವ, ತಬಲವ? ಯಾರು? ಎಂತಂತದ್ದು ಹೇಳು. ನೋಡೋದಕ್ಕೆ ಉದ್ದ ಇದ್ದಾರು. ನಿಟ್ಟೆವ ಇಲ್ಲ ಇಲ್ಲ, ಕೆಲವೊಮ್ಮೆ ಗಿಡ್ಡ ಕಾಣ್ತಾ ಇದ್ದ. ಮಾರ್ನಾಟವ. ಅಯ್ಯೋ ದೇವರೇ, ಕೆಲವೊಮ್ಮೆ ಬಿಳಿಯಾಗಿ ಕಾಣ್ತಾ ಇದ್ದ. ಅವ ಕಪ್ಪು. ಮತ್ತೊಮ್ಮೆ ಕಪ್ಪಾಗಿ ಕಾಣ್ತಾ ಇದ್ದ. ಇನ್ಯಾರಿದ್ದಾರೆ ಹೇಳ್ಬಿಡಿ, ನಂಗೆ ಗೊತ್ತಿಲ್ಲ. ಇವರೆಲ್ಲರೂ ಬಂದಿದ್ರ ಮಗ? ಹೌದು, ಕಾಣುವಾಗ ಹಾಕಿದ್ರು ಅಂತ. ಹಾಗಿದ್ರು. ಮಗ, ಒಂದು ಪ್ರಶ್ನೆ. ಹೆಣ್ಣು ಅಂತ ಗೊತ್ತಾಗ್ಲಿಲ್ಲ, ಶ್ರೀವೇಶ ಒಂದು ಗೊತ್ತಾಯ್ತು. ಅಷ್ಟಾಗುವಾಗ ನಿನಗೆ ಒಂದು ಬೊಬ್ಬೆ ಹಾಕುವಾಗಿತ್ತು. ನಾನು ಬೊಬ್ಬೆ ಹಾಕುದಕ್ಕೆ ಹೋದೆ ಅತ್ತಿ. ಏನಾಯ್ತು? ಆವಾಗ ಅವನು ನನ್ನ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದು. ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ನಂಗೆ ಈ ಭಾಗ್ಯ ಸಿಗ್ಲಿಲ್ಲ. ಯಾವನೋ ಒಬ್ಬ ಶ್ರೀವೇಷಧಾರಿಗೆ ಅಕ್ಕಿ ಹಿಡಿಯುವ ಭಾಗ್ಯ ಸಿಕ್ಕಿತ್ತಲ್ಲಮ್ಮ. ಹಾಗಾದ್ರೆ ಹಾಗೆ ಆಚೆ ಬದಿ ಈಚೆ ಬದಿ ದೊಡ್ಡ ದೊಡ್ಡ ಡಬ್ಬ ಇದ್ದಿತ್ತಲ್ಲ, ಅದಕ್ಕೆ ಪಟ 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 ಬಡಿಬೋದಿತ್ತಲ್ಲ, ಬಡಿಬೋದಿತ್ತಲ್ಲ. ಬಡಿಬೋದಿತ್ತು, ಬೊಬ್ಬೆ ಹಾಕ್ಬೋದಿತ್ತು. ಅವನು ಅವನದ್ದಾದಂತಹ ತುಟಿಯಿಂದ ನನ್ನ ತುಟಿಯನ್ನು ಮದುವೆಯಾಗಿ ಇಷ್ಟು ವರ್ಷ ಆಯ್ತು ಅಮ್ಮ, ನನ್ಗೆ ಆ ಭಾಗ್ಯ ಸಿಗ್ಲಿಲ್ಲ. ಯಾವನೋ ಒಬ್ಬ ಶ್ರೀವೇಷಧಾರಿಗೆ ತುಟಿ ಕಚ್ಚುವ ಭಾಗ್ಯ ಸಿಕ್ತಲ್ಲಮ್ಮ. ಈಗ ಪರಿಚಯ ಬೇಕು. ಸತ್ಯ ಹೇಳು, ಅವ ಯಾರು? ಎಲ್ಲಿಯವ? ಹೇಗಿದ್ದವ? ಯಾಕೆ ಬಂದ? ಹೇಳು. ನಂದಗೆ ಬಾಲನ ದ್ರುಹಿಣಗೆ ತಾತನು ಇಂದುಮತಿಯರಿಗೆ ಯೌವನನು ಮಂದ ಗರ್ವಿತನಿಗೆ ದುಷ್ಟನು ಶರಣರ ವೃಂದಕ್ಕೆ ನಾನಾ ವೇಷದವನು. ಹಾಗಾದ್ರೆ ಪ್ರಪಂಚದಲ್ಲಿ ಅವರೆಲ್ಲರಿಗೆ ಗಂಡನಂತೆ. ಹೌದು, ಎಲ್ಲರಿಗೂ ಗಂಡ. ಎಲ್ಲರಿಗೂ ಓ ಅವಳಿಗೆ, ಓ ಅವಳಿಗೂ ಗಂಡ, ಓ ಅವಳಿಗೆ, ಓ ಅವಳಿಗೂ ಗಂಡ, ಇವರಿಗೆ ಅವರಿಗೂ ಗಂಡ, ಅವರಿಗೆ ಇವನಿಗೆ, ಇವರಿಗೂ ಗಂಡ, ಅವನಿಗೆ, ಅವನಿಗೂ ಗಂಡ, ಎಲ್ಲರಿಗೂ ಗಂಡ. ಗಂಡ. ಸರಿ ಸರಿ ಸರಿ, ನಾನೊಂದು ಕೇಳ್ತೇನೆ. ಅವರಿಗೂ ಗಂಡ, ಇವರಿಗೂ ಗಂಡ, ಅವರಿಗೂ ಗಂಡವೇ, ಗಂಡ, ಎಲ್ಲರಿಗೂ ಗಂಡವೇ. ಗಂಡ. ಒಬ್ಬ ಶ್ರೀವೇಷದ ಒಬ್ಬನೇ ಗಂಡ. ಗಂಡ. ಇರ್ಲಿ, ತೊಂದ್ರೆ ಅಲ್ಲ. ಹಾಗಾದ್ರೆ ನನ್ನ ಅಮ್ಮ ಪ್ರತಿವ್ರತೆ, ಅವಳಿಗೆ ಏನಾಗ್ಬೇಕು ಹೇಳು? ಅವರಿಗೂ ಕೂಡ ಗಂಡ. ಅಮ್ಮ ಬೇಕಾ? ಮೂರಾಯ್ತಮ್ಮ ಇಲ್ಲಿಗೆ. ಇದುವರೆಗೂ ನನ್ನ ಪತಿವ್ರತ ಧರ್ಮವನ್ನು ಉಳಿಸಿಕೊಂಡು ಬಂದಿದ್ದೇನೆ. ಈಗ ಅವ ನನಗೆ ಗಂಡ ಅಂತ ಹೇಳಿದೆಯಲ್ಲ, ಇನ್ನು ನನಗೆ ಬದುಕುವುದಕ್ಕೆ ಆಸೆ ಇಲ್ಲ. ಎಲ್ಲಾದ್ರೂ ಹಳೆ ಬಾವಿ ಇದ್ರೆ ಅಲ್ಲಿಗೆ ಹಾರಿ ಜೀವಂತ ಹೋಗ್ಬೇಡಿ ಅಮ್ಮ, ಹೋಗ್ಬೇಡಿ. ಹೋಗುವಾಗ ಅದು ಬೀಗದ ಕೈ ಬಾವಿಗೆ ಹಾಕಿ ನಿಜ ಕೊಡ್ಲಿಕ್ಕಿಲ್ಲ. ನನ್ನ ಅಮ್ಮ ಹೋದ್ರು ಅಂತ ನಿನ್ನನ್ನು ಬಿಡುದಿಲ್ಲ. ನಿನ್ನನ್ನು ಈಗಾಗ್ಲೇ ಕೊಚ್ಚಿ 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 ಸಮುದ್ರಕ್ಕೆ ಎಸಿದ್ದೇನೆ. ಆಯ್ತು, ಹಾಗೆ ಮಾಡಿ, ಹಾಗೆ ಮಾಡಿ. ಬೇಡ, ಯಾಕೆ? ಮೀನು ಹಾಳಾಗ್ತದೆ. ಇದರಲ್ಲಿ ಕೊಚ್ಚಿ ಕೊಂದ್ರೆ ಮೀನು ಹಾಳಾಗ್ತದೆ. ಮತ್ತೆ ನಾನು ಏನು ಮಾಡುದು? ಖಡ್ಗಕ್ಕೆ ಮರ್ಯಾದಿಲ್ಲ. ಒಂದು ಕೆಲಸ ಮಾಡುವ, ದಗ ದಗ ಉರಿಯುತ್ತಿರುವ ಬೆಂಕಿಗೆ ನಿನ್ನನ್ನು ಎಸೆದು ಬಿಡ್ತೇನೆ. ಅವಳಿಲ್ಲದಂತಹ ಜಾಗದಲ್ಲಿ ನಾನು ಕೂಡ ಇರುವುದಿಲ್ಲ. ನಾನು ಕೂಡ ಅಗ್ನಿಗೆ ಪತಿವ್ರತೆಯಾದ ನನ್ನ ಹೆಂಡತಿಯನ್ನು ಉರಿಯುವಂತಹ ಬೆಂಕಿಗೆ ನಾನು ದೂಡಿದೆ. ಆದ್ರೆ ಇಷ್ಟು ಸಮಯ ಒಂದು ವಾಸನೆಯೂ ಬರುತ್ತಿಲ್ಲ, ಕರಗಿದ ವಾಸನೆಯೂ ಬರುತ್ತಿಲ್ಲ. ಬೆಂಕಿ ಉರಿತಾ ಇದೆ.
ಹಾಗಾದರೆ ಏನಾಯ್ತು ಒಮ್ಮೆ ನೋಡುವ. मेरे चतुर्भुज कर ಚಕ್ರ ಗದೆ ಪದ್ಮಾದಿ ರೇಖೆಯಲ್ಲಿ ಅರಸಿ ಚಕ್ರಾವಳಿಯು ರಾಧಾ ಡಬಲದ ದುಡೆಯಲ್ಲಿ ಸರಸವಾಡುತ್ತಲಿರಲು ವಿಸ್ಮಿತನಾದ ಅಡಿಗರಿ ಧರೆಯುಡನೆ ಎನ್ನುವಂತ ಧಾನ್ಯರಾರಿಲ್ಲ. ಕರುಣರಿದಿ ವಿಷ್ಣು ನೀನುವುದು ಸಟೆಯಲ್ಲ ಧರಜೊಳಗೆ ಧರುಣಿರಲಿಲ್ಲ ಕೃಷ್ಣ ಕೃಷ್ಣ ಅಚ್ಯುತ ಕೇಶವ ಅನಂತ ಮಾಧವ ಮುಕುಂದ ಜಯ 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 ಜಯ. ಕೃಷ್ಣ ಧನ್ಯನಾದಿ ಕೃಷ್ಣ ಧನ್ಯನಾದಿ. ಶಂಖ ಚಕ್ರ ಪದ ಪದ್ಮ ಹಸ್ತವಲ್ಲಿ ನೀನು ಕೌಸ್ತುಭ ಮಾಲೆಯನ್ನು ಕೊರಳಲ್ಲಿ ಧರಿಸಿ ನನಗೆ ದರ್ಶನವನ್ನು ಕೋರಿದೀಯ. ಕೃಷ್ಣ ನಾನು ನಿನಗೆ ಆಡಬಾರದನ್ನೆಲ್ಲ ನಾನು ಈ ನಾಲಿಗೆಯಲ್ಲಿ ಆಡಿದೆ ಬೇಕಾದೆಲ್ಲ ಬೈದೆ ಕೃಷ್ಣ. ಯಾಕೆಂದರೆ ನನ್ನ ವಿವೇಕ ನನ್ನಲ್ಲಿ ಕೈಯಲ್ಲಿ ಇರಲಿಲ್ಲ. ನಾನು ಬೇಡವಾದ್ದೆಲ್ಲ ನಿನಗೆ ಬೈದೆ. ಯಾಕಂದ್ರೆ ಐಶ್ವರ್ಯ ಸಂಪತ್ತು ಸೌಭಾಗ್ಯ ಹೆಚ್ಚಿದ್ರು ಏನು, ಪ್ರಪಂಚದಲ್ಲಿ ವಿವೇಕ ಇಲ್ಲದಿದ್ರೆ ಅವನು ಶೂನ್ಯನಂತೆ. ನನಗೆ ನಾನು ನನ್ನದು ಎಂಬ ಅಹಂಕಾರ ಎಲ್ಲ ಇವತ್ತಿನ ನಾಶವಾಯಿತು. ನಾನು ಬೇಡದ್ದೆಲ್ಲ ನಿನ್ಗೆ ಬೈದೆ ಕೃಷ್ಣ. ನನ್ನನ್ನು ಮನ್ನಿಸು ಕೃಷ್ಣ. ಪರಮ ಭಕ್ತಿಗಳಿಂದ ಎನ್ನುತ್ತಿರಲು ಈ ಪ್ರಪಂಚದಲ್ಲಿ ಹುಟ್ಟುತ್ತಲೇ ಎಲ್ಲರೂ ಪ್ರಾಜ್ಞರಲ್ಲ. ಜೀವನಾನುಭವದಿಂದ ಧೀಮಂತಿಕೆಯನ್ನು ಹೊಂದಿ ಆ ಮುಖಾಂತರ ಪ್ರಾಜ್ಞರು ಅನ್ನಿಸಿಕೊಳ್ಳುತ್ತಾರೆ. ಕೃಷ್ಣನ ಬಗೆಗಾಗಿ ಋಷಿಮನೀಷಿಗಳು ಒಪ್ಪಿದರು. ಆದರೆ ಸಾಮಾನ್ಯರಾದ ನೀವು ಕೃಷ್ಣನ ಅಂತರ್ಗತವಾದ ಸತ್ಯವನ್ನು ಒಪ್ಪುವಲ್ಲಿ ಅಸಮರ್ಥರಾಗಿ ಹೋದಿರಿ. ನಿಮಗೆ ಕೃಷ್ಣ ಏನು ಎನ್ನುವ ಅರಿವು ಮೂಡಿಸಬೇಕು ಎನ್ನುವುದಕ್ಕಾಗಿ ಹೀಗೆ ಮಾಡಿದ್ದೇನೆ ವಿನಃ ಯಾವತ್ತೂ ಕಾಯದ ಕಸುವನ್ನು ಕಳೆಯುವುದಕ್ಕೆ ಕೃಷ್ಣನ ಕಾಮವಲ್ಲ. ಕಾಮಿನಿಯರ ಕಾಮನೆಯನ್ನು ಅರಿತು ಅವರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಇವತ್ತು ನವಿಲ ಗರಿಯ ಕಿರೀಟವನ್ನು ಧರಿಸಿ ಕೃಷ್ಣ ರಾರಾಜಿಸುತ್ತಾ ಇದ್ದಾನೆ. ಅನ್ಯರ ಸತಿಯನ್ನು ಅವಮಾನಗೊಳಿಸುವುದೋ ಅನ್ಯರ ಸತಿಯನ್ನು ವಶೀಕರಿಸುವುದೋ ಕೃಷ್ಣನ ಧರ್ಮವಲ್ಲ. ಪ್ರತಿಯೊಬ್ಬರ ಸತಿಯಲ್ಲಿಯೂ ಪತಿತ್ವದ ಮಹತ್ವ ಏನು ಅಂತ ಕಾಣಿಸಿ ಪತಿತರನ್ನು ಪಾವನಗೊಳಿಸುವವನಿಗೆ ಕೃಷ್ಣ ಅಂತ ಹೆಸರು. ನಿನ್ನಲ್ಲಿ ನಾನು ಎನ್ನುವ ಅಹಂಕಾರ ತುಂಬಿತ್ತು, ನನ್ನದು ಎನ್ನುವ ಮಮಕಾರ ಆವರಿಸಿತ್ತು. ಈ ಪ್ರಪಂಚದಲ್ಲಿ ನಾನು ಎನ್ನುವ ಅಹಂಕಾರ, ನಮ್ಮದು ಎನ್ನುವ ಮಮಕಾರ, ಇದರಿಂದ ಯಾರು ವರ್ಜ್ಯರಾಗುತ್ತಾರೋ ಅವರಿಗೆ ನೀನು ಎನ್ನುವ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ. ಕೊನೆಯ ಕಾಲಕ್ಕಾದರೂ ನೀಡಿದ ಸುಜ್ಞಾನದಿಂದ ಅರ್ಥ ಮಾಡಿಕೊಂಡೆಯಲ್ಲ, ಯೋಚಿಸಬೇಡವಪ್ಪ. ಇದೋ ನಿನ್ನ ಸತಿಯಾದಂತಹ ಈ ಚಂದ್ರಾವಳಿ ಇವತ್ತು ಮತವನ್ನು ಮರೆತು ಮುತದಿಂದ ಅಗ್ನಿ ಪ್ರವೇಶಿಸಿ ಪುನೀತಳಾಗಿ ಬಂದಿದ್ದಾಳೆ. ಇವಳನ್ನು ನಿನ್ನ ಕೈಗೆತ್ತಿ ಕೊಡುತ್ತಾ ಇದ್ದೇನೆ. ಯಾವತ್ತೂ ಅವಳ ಸತ್ಯತ್ವಕ್ಕೆ ಚ್ಯುತಿಯಿಲ್ಲ. ಇದು ಅಚ್ಯುತ ವಾಕ್ಯ. ರಾಧಾ ಸ್ವಾಮಿ ಅಂತೂ ಇಷ್ಟು ಯಾಕೆ ಮಾಡಿದೆ ನಿನ್ನ ಪತಿಯಾಗಿ? ಯಾಕೆ? ಲೋಕದಲ್ಲಿ ಕೃಷ್ಣನ ಬಗೆಗೆ ಇರಬಹುದಾದಂತಹ ಯಾವ ತುಚ್ಛ ಭಾವನೆ ಉಂಟು, ಕ್ಲೈಪ್ಯ ಉಂಟು, ಅದನ್ನು ಕಳೆಯುವುದಕ್ಕಾಗಿ ಹೀಗೆ ಮಾಡಿದ್ದೇನೆ. ಏನಿದ್ದರೂ ದ್ವಾಪರದಲ್ಲಿ ಕೃಷ್ಣ ಕಾಮುಕನಲ್ಲ, ದ್ವಾಪರ ಬರದ ಅಂತ ಕಾಣಿಸುವುದಕ್ಕಾಗಿ ಇಷ್ಟು ಮಾಡಿದ್ದೇನೆ. ನೀವಿನ್ನೂ ನೆಮ್ಮದಿಯಿಂದ ಬದುಕಿ, ನಾವು ನಮ್ಮ ಪರ ಸೇರಿಕೊಳ್ಳುತ್ತಾರೆ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.